ನಾನಾ ಸರ್ಕಸ್ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿವರೆಗೆ ಮೋದಿ ಒಂದೇ ಒಂದು ಎಲೆಕ್ಷನ್ ಸೋಲಿಲ್ಲ. 2001ರಲ್ಲಿ ಯಾವಾಗ ಅವರು ಮುಖ್ಯಮಂತ್ರಿಯಾಗಿ ಗುಜರಾತ್ನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ, ನಂತರ ಅವರು ಸೋತದ್ದೇ ಇಲ್ಲ. ನಿರಂತರವಾಗಿ 2014ರ ತನಕ ಮುಖ್ಯಮಂತ್ರಿ, 2014ರಿಂದ ಇಲ್ಲಿ ತನಕ ಪ್ರಧಾನಮಂತ್ರಿ. ಇದೀಗ ಕಾಂಗ್ರೆಸ್ಗೆ ಒಂದು ಆಸೆ ಆಗಿದೆ. ಏನಪ್ಪ ಅಂತಂದರೆ, ಒಮ್ಮೆ ಆದರೂ ಇವರನ್ನು ವಿರೋಧ ಪಕ್ಷದ ಸ್ಥಾನದಲ್ಲಿ ನೋಡಬೇಕು. ನಮ್ಮನ್ನು ಹೆಂಗೆ ಕುಟುಕ್ತಾ ಇದ್ದಾರೆ ಅವರು, ಅದೇ ಥರ ಅವರನ್ನು ಕೂಡ ಕುಟುಕಬೇಕು ವಿರೋಧ ಪಕ್ಷ ಸ್ಥಾನದಲ್ಲಿ. ಈ ಥರ ಒಂದು ವಿಚಿತ್ರ ಆಸೆಯನ್ನು ಹೊರ ಹಾಕಿದ್ದಾರಂತೆ. ಏನದು? ಬನ್ನಿ ಒಂದು ರಿಪೋರ್ಟ್. ಪ್ರಧಾನಿ ಸ್ಥಾನದಿಂದ ಮೋದಿ ಬದಲಾವಣೆಗೆ ಪ್ಲಾನ್. ಸಂಚಲನ ಮೂಡಿಸಿದ ಕಾಂಗ್ರೆಸ್ ಸಚಿವರ ಮಾತು. ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಅಧಿಕಾರ ನಡೆಸುತ್ತಿರುವ ಮೋದಿ ಅವರನ್ನ ಪ್ರಧಾನಿ ಸ್ಥಾನದಿಂದ ಕೆಳಗಿಳಿಸುವ ಮಾತು ಕೇಳಿ ಬರುತ್ತಿದೆಯಂತೆ. ಬಿಜೆಪಿ ಮುಖಂಡರೇ ಮೋದಿ ಅವರನ್ನ ಕೆಳಗಿಳಿಸುವಂತೆ ಒತ್ತಾಯ ಮಾಡುತ್ತಿದ್ದಾರೆ ಎಂದು ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ. ನನಗೆ ಬಿಜೆಪಿ ಕಾರ್ಯಕರ್ತರು ಹೇಳ್ತಿದ್ದಾರೆ, ನಿತಿನ್ ಗಡ್ಕರಿಗೆ ತರಬೇಕು, ಮೋದಿ ಅವರ ಕಾರಣದಿಂದ ಡಾಲರ್ ಕುಸಿತಾ ಇದೆ, ಡಾಲರು ಭಾಳ ಕುಸಿತಾ ಇದೆ ಅಂತೇಳಿ ಬಿಜೆಪಿ ಮುಖಂಡರು ಪಾಪ ಹೇಳಂಗಿಲ್ಲ, ನಮಗೆ ಹೇಳ್ತಾರೆ. ನಿಮ್ಮ ಮುಖಾಂತರ ಹೇಳ್ತಾ ಇದ್ದೀವಿ, ಬಿಜೆಪಿನಲ್ಲಿ ಯಾರು ಪ್ರಜ್ಞಾವಂತರು ಬಿಜೆಪಿ ಇದ್ದಾರೆ, ಯಾರು ದೇಶಪ್ರೇಮಿ ಬಿಜೆಪಿಯವರು, ಕಾಂಗ್ರೆಸ್ನವ್ರು ಹೆಂಗಿದ್ದಾರೆ ಹಂಗೆ ಬಿಜೆಪಿಯವರು ಕೂಡ ಇದ್ದಾರೆ. ದೇಶಪ್ರೇಮಿ ಎರಡು ಪಾರ್ಟಿಲಿದ್ದಾರೆ, ಸಾರ್ವಜನಿಕ ನಾವೆಲ್ಲ ದೇಶಪ್ರೇಮಿಗಳೇ. ಅವ್ರಿಗೆ ಅರ್ಥ ಆಗಿದೆ ಆರ್ಥಿಕ ಪರಿಸ್ಥಿತಿ ವಿಶ್ವಗುರುವಿಂದ ಕಾರಣದಿಂದ ಕುಸಿದೋಗಿದೆ ಅಂತ ಅವ್ರಿಗೆ ಗುರ್ತಿದೆ. ಅವ್ರ ಕೂಗಿ ನಾನು ಹೇಳ್ತಾ ಇರ್ತಕ್ಕಂಥ, ಅವ್ರು ಕೂಡ ಹಂಗೆ ಹೇಳ್ತಾರೆ, ಹೆಂಗೋ ಮಾಡಿ ನರೇಂದ್ರ ಮೋದಿ ಸಾಹೇಬ್ರನ್ನ ತೆಗಿಬೇಕು, ನಿತಿನ್ ಗಡ್ಕರಿನ ಮಾಡಬೇಕಂಬುದು ಅವ್ರದ್ದು ಕೂಡ ಕೂಗಿದೆ. ಕಾಂಗ್ರೆಸ್ ನಾಯಕ ಪವನ್ ಖೇರಾಗೂ ಒಂದು ಆಸೆ ಹುಟ್ಟಿಕೊಂಡಿದೆ. ಮೋದಿ ಅವರನ್ನ ಒಮ್ಮೆಯಾದರೂ ವಿಪಕ್ಷ ನಾಯಕ ಸ್ಥಾನದಲ್ಲಿ ನೋಡಬೇಕು ಅಂತಿದ್ದಾರೆ. अब मेरा एक सपना है, बताइए. नरेंद्र मोदी को विपक्ष में बैठना चाहिए. सीरियसली, उस बिना उनको हराए मुझे नहीं लगता कि तपस्या सफल होगी. वो रिटायर हो जाए उसका क्या फायदा. He has to be sitting in the opposition, facing all the insults that we faced in the last 10 years, that our leaders have faced in the last 10 years. 2029ಕ್ಕೂ ನಾನೇ ಪ್ರಧಾನಿ ಅಂದ್ರು ಮೋದಿ. ಮೊನ್ನೆ ತಾನೇ ಸಂತೋಷ್ ಲಾಡ್ ಪ್ರಶ್ನೆಗೆ ಮೋದಿ ಉತ್ತರ ಕೊಟ್ಟಾಗಿದೆ. ಲೋಕಸಭೆಯಲ್ಲಿ ಮಾತನಾಡಿದ ನಮೋ, ಇದು ಇನ್ನು ಮೂರನೇ ಟರ್ಮ್, ಇನ್ನು 2029ಕ್ಕೆ ಮತ್ತೆ ಬರ್ತೀನಿ ಎಂದಿದ್ದಾರೆ. और आदरणीय अध्यक्ष जी, मैं विश्वास से कहता हूं, हमें और बड़े लक्ष्य पार करने, और हम करके रहेंगे. और माननीय अध्यक्ष जी, ये तो अभी हमारी तीसरी ही टर्म है. हम देश की आवश्यकता के अनुसार आधुनिक भारत बनाने के लिए, सक्षम भारत बनाने के लिए और विकसित भारत का संकल्प साकार करने के लिए हम आने वाले अनेक वर्षों तक जुटे रहने वाले. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ 89 ಚುನಾವಣೆ ಸೋತಿದೆ. ಆದರೆ ಮೋದಿ ಒಮ್ಮೆಯಾದರೂ ಸೋಲಲಿ ಅಂತ ಕೈಪಡೆ ಬಯಸುತ್ತಿದೆ. ಅದು ಈಡೇರುತ್ತಾ ಅಂತ 2029ರಲ್ಲಿ ನೋಡೋಣ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಲ್ಲ, ನಾನಾ ಸರ್ಕಸ್ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿವರೆಗೆ ಮೋದಿ ಒಂದೇ ಒಂದು ಎಲೆಕ್ಷನ್ ಸೋಲಿಲ್ಲ. 2001ರಲ್ಲಿ ಯಾವಾಗ ಅವರು ಮುಖ್ಯಮಂತ್ರಿಯಾಗಿ ಗುಜರಾತ್ನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ, ನಂತರ ಅವರು ಸೋತದ್ದೇ ಇಲ್ಲ. ನಿರಂತರವಾಗಿ 2014ರ ತನಕ ಮುಖ್ಯಮಂತ್ರಿ, 2014ರಿಂದ ಇಲ್ಲಿ ತನಕ ಪ್ರಧಾನಮಂತ್ರಿ. ಇದೀಗ ಕಾಂಗ್ರೆಸ್ಗೆ ಒಂದು ಆಸೆ ಆಗಿದೆ. ಏನಪ್ಪ ಅಂತಂದರೆ, ಒಮ್ಮೆ ಆದರೂ ಇವರನ್ನು ವಿರೋಧ ಪಕ್ಷದ ಸ್ಥಾನದಲ್ಲಿ ನೋಡಬೇಕು. ನಮ್ಮನ್ನು ಹೆಂಗೆ ಕುಟುಕ್ತಾ ಇದ್ದಾರೆ ಅವರು, ಅದೇ ಥರ ಅವರನ್ನು ಕೂಡ ಕುಟುಕಬೇಕು ವಿರೋಧ ಪಕ್ಷ ಸ್ಥಾನದಲ್ಲಿ. ಈ ಥರ ಒಂದು ವಿಚಿತ್ರ ಆಸೆಯನ್ನು ಹೊರ ಹಾಕಿದ್ದಾರಂತೆ. ಏನದು? ಬನ್ನಿ ಒಂದು ರಿಪೋರ್ಟ್. ಪ್ರಧಾನಿ ಸ್ಥಾನದಿಂದ ಮೋದಿ ಬದಲಾವಣೆಗೆ ಪ್ಲಾನ್. ಸಂಚಲನ ಮೂಡಿಸಿದ ಕಾಂಗ್ರೆಸ್ ಸಚಿವರ ಮಾತು. ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಅಧಿಕಾರ ನಡೆಸುತ್ತಿರುವ ಮೋದಿ ಅವರನ್ನ ಪ್ರಧಾನಿ ಸ್ಥಾನದಿಂದ ಕೆಳಗಿಳಿಸುವ ಮಾತು ಕೇಳಿ ಬರುತ್ತಿದೆಯಂತೆ. ಬಿಜೆಪಿ ಮುಖಂಡರೇ ಮೋದಿ ಅವರನ್ನ ಕೆಳಗಿಳಿಸುವಂತೆ ಒತ್ತಾಯ ಮಾಡುತ್ತಿದ್ದಾರೆ ಎಂದು ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ. ನನಗೆ ಬಿಜೆಪಿ ಕಾರ್ಯಕರ್ತರು ಹೇಳ್ತಿದ್ದಾರೆ, ನಿತಿನ್ ಗಡ್ಕರಿಗೆ ತರಬೇಕು, ಮೋದಿ ಅವರ ಕಾರಣದಿಂದ ಡಾಲರ್ ಕುಸಿತಾ ಇದೆ, ಡಾಲರು ಭಾಳ ಕುಸಿತಾ ಇದೆ ಅಂತೇಳಿ ಬಿಜೆಪಿ ಮುಖಂಡರು ಪಾಪ ಹೇಳಂಗಿಲ್ಲ, ನಮಗೆ ಹೇಳ್ತಾರೆ. ನಿಮ್ಮ ಮುಖಾಂತರ ಹೇಳ್ತಾ ಇದ್ದೀವಿ, ಬಿಜೆಪಿನಲ್ಲಿ ಯಾರು ಪ್ರಜ್ಞಾವಂತರು ಬಿಜೆಪಿಯವರು ಇದ್ದಾರೆ, ಯಾರು ದೇಶಪ್ರೇಮಿ ಬಿಜೆಪಿಯವರು, ಕಾಂಗ್ರೆಸ್ನವ್ರು ಹೆಂಗಿದ್ದಾರೆ ಹಂಗೆ ಬಿಜೆಪಿಯವರು ಕೂಡ ಇದ್ದಾರೆ. ದೇಶಪ್ರೇಮಿ ಎರಡು ಪಾರ್ಟಿಲಿದ್ದಾರೆ, ಸಾರ್ವಜನಿಕ ನಾವೆಲ್ಲ ದೇಶಪ್ರೇಮಿಗಳೇ. ಅವ್ರಿಗೆ ಅರ್ಥ ಆಗಿದೆ ಆರ್ಥಿಕ ಪರಿಸ್ಥಿತಿ ವಿಶ್ವಗುರುವಿಂದ ಕಾರಣದಿಂದ ಕುಸಿದೋಗಿದೆ ಅಂತ ಅವ್ರಿಗೆ ಗುರ್ತಿದೆ.
ಅವ್ರ ಕೂಗಿ ನಾನು ಹೇಳ್ತಾ ಇರ್ತಕ್ಕಂಥ ಅವ್ರು ಕೂಡ ಹಂಗೆ ಹೇಳ್ತಾರೆ, ಹೆಂಗೋ ಮಾಡಿ ನರೇಂದ್ರ ಮೋದಿ ಸಾಹೇಬ್ರನ್ನ ತೆಗಿಬೇಕು, ನಿತಿನ್ ಗಡ್ಕರಿನ ಮಾಡಬೇಕಂಬುದು ಅವ್ರದ್ದು ಕೂಡ ಕೂಗಿದೆ. ಕಾಂಗ್ರೆಸ್ ನಾಯಕ ಪವನ್ ಖೇರಾಗೂ ಒಂದು ಆಸೆ ಹುಟ್ಟಿಕೊಂಡಿದೆ. ಮೋದಿ ಅವರನ್ನ ಒಮ್ಮೆಯಾದ್ರೂ ವಿಪಕ್ಷ ನಾಯಕ ಸ್ಥಾನದಲ್ಲಿ ನೋಡಬೇಕು ಅಂತಿದ್ದಾರೆ. अब मेरा एक सपना है, बताइए. नरेंद्र मोदी को विपक्ष में बैठना चाहिए. सीरियसली, आई मीन उस बिना उनको हराए मुझे नहीं लगता कि तपस्या सफल होगी. वो रिटायर हो जाए उसका क्या फायदा? He has to be sitting in the opposition, facing all the insults that we faced in the last 10 years, that our leaders have faced in the last 10 years. 2029ಕ್ಕೂ ನಾನೇ ಪ್ರಧಾನಿ ಅಂದ್ರು ಮೋದಿ. ಮೊನ್ನೆ ತಾನೇ ಸಂತೋಷ್ ಲಾಡ್ ಪ್ರಶ್ನೆಗೆ ಮೋದಿ ಉತ್ತರ ಕೊಟ್ಟಾಗಿದೆ. ಲೋಕಸಭೆಯಲ್ಲಿ ಮಾತನಾಡಿದ ನಮೋ, ಇದು ಇನ್ನು 3ನೇ ಟರ್ಮ್, ಇನ್ನು 2029ಕ್ಕೆ ಮತ್ತೆ ಬರ್ತೀನಿ ಎಂದಿದ್ದಾರೆ. और आदरणीय अध्यक्ष जी, मैं विश्वास से कहता हूं, हमें और बड़े लक्ष्य पार करने और हम करके रहेंगे. और माननीय अध्यक्ष जी, ये तो अभी हमारी तीसरी ही टर्म है. हम देश की आवश्यकता के अनुसार आधुनिक भारत बनाने के लिए, सक्षम भारत बनाने के लिए और विकसित भारत का संकल्प साकार करने के लिए हम आने वाले अनेक वर्षों तक जुटे रहने वाले हैं. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ 89 ಚುನಾವಣೆ ಸೋತಿದೆ. ಆದರೆ ಮೋದಿ ಒಮ್ಮೆಯಾದರೂ ಸೋಲಲಿ ಅಂತ ಕೈಪಡೆ ಬಯಸುತ್ತಿದೆ. ಅದು ಈಡೇರುತ್ತಾ ಅಂತ 2029ರಲ್ಲಿ ನೋಡೋಣ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಲ್ಲ, ನಾನಾ ಸರ್ಕಸ್ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿವರೆಗೆ ಮೋದಿ ಒಂದೇ ಒಂದು ಎಲೆಕ್ಷನ್ ಸೋಲಿಲ್ಲ. 2001ರಲ್ಲಿ ಯಾವಾಗ ಅವರು ಮುಖ್ಯಮಂತ್ರಿಯಾಗಿ ಗುಜರಾತ್ನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ, ನಂತರ ಅವರು ಸೋತದ್ದೇ ಇಲ್ಲ. ನಿರಂತರವಾಗಿ 2014ರ ತನಕ ಮುಖ್ಯಮಂತ್ರಿ, 2014ರಿಂದ ಇಲ್ಲಿ ತನಕ ಪ್ರಧಾನಮಂತ್ರಿ. ಇದೀಗ ಕಾಂಗ್ರೆಸ್ಗೆ ಒಂದು ಆಸೆ ಆಗಿದೆ. ಏನಪ್ಪ ಅಂತಂದರೆ, ಒಮ್ಮೆ ಆದರೂ ಇವರನ್ನು ವಿರೋಧ ಪಕ್ಷದ ಸ್ಥಾನದಲ್ಲಿ ನೋಡಬೇಕು. ನಮ್ಮನ್ನು ಹೆಂಗೆ ಕುಟುಕ್ತಾ ಇದ್ದಾರೆ ಅವರು, ಅದೇ ಥರ ಅವರನ್ನು ಕೂಡ ಕುಟುಕಬೇಕು ವಿರೋಧ ಪಕ್ಷ ಸ್ಥಾನದಲ್ಲಿ. ಈ ಥರ ಒಂದು ವಿಚಿತ್ರ ಆಸೆಯನ್ನು ಹೊರ ಹಾಕಿದ್ದಾರಂತೆ. ಏನದು? ಬನ್ನಿ ಒಂದು ರಿಪೋರ್ಟ್. ಪ್ರಧಾನಿ ಸ್ಥಾನದಿಂದ ಮೋದಿ ಬದಲಾವಣೆಗೆ ಪ್ಲಾನ್. ಸಂಚಲನ ಮೂಡಿಸಿದ ಕಾಂಗ್ರೆಸ್ ಸಚಿವರ ಮಾತು. 3ನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಅಧಿಕಾರ ನಡೆಸುತ್ತಿರುವ ಮೋದಿ ಅವರನ್ನ ಪ್ರಧಾನಿ ಸ್ಥಾನದಿಂದ ಕೆಳಗಿಳಿಸುವ ಮಾತು ಕೇಳಿ ಬರುತ್ತಿದೆಯಂತೆ. ಬಿಜೆಪಿ ಮುಖಂಡರೇ ಮೋದಿ ಅವರನ್ನ ಕೆಳಗಿಳಿಸುವಂತೆ ಒತ್ತಾಯ ಮಾಡುತ್ತಿದ್ದಾರೆ ಎಂದು ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ. ನನಗೆ ಬಿಜೆಪಿ ಕಾರ್ಯಕರ್ತರು ಹೇಳ್ತಿದ್ದಾರೆ, ನಿತಿನ್ ಗಡ್ಕರಿಗೆ ತರಬೇಕು, ಮೋದಿ ಅವರ ಕಾರಣದಿಂದ ಡಾಲರ್ ಕುಸಿತಾ ಇದೆ, ಡಾಲರ್ ಭಾಳ ಕುಸಿತಾ ಇದೆ ಅಂತೇಳಿ ಬಿಜೆಪಿ ಮುಖಂಡರು ಪಾಪ ಹೇಳಂಗಿಲ್ಲ, ನಮಗೆ ಹೇಳ್ತಾರೆ. ನಿಮ್ಮ ಮುಖಾಂತರ ಹೇಳ್ತಾ ಇದ್ದೀವಿ, ಬಿಜೆಪಿನಲ್ಲಿ ಯಾರು ಪ್ರಜ್ಞಾವಂತರು ಬಿಜೆಪಿ ಇದ್ದಾರೆ, ಯಾರು ದೇಶಪ್ರೇಮಿ ಬಿಜೆಪಿಯವರು, ಕಾಂಗ್ರೆಸ್ನವ್ರು ಹೆಂಗಿದ್ದಾರೆ ಹಂಗೆ ಬಿಜೆಪಿಯವರು ಕೂಡ ಇದ್ದಾರೆ. ದೇಶಪ್ರೇಮಿ ಎರಡು ಪಾರ್ಟಿಲಿದ್ದಾರೆ, ಸಾರ್ವಜನಿಕ ನಾವೆಲ್ಲ ದೇಶಪ್ರೇಮಿಗಳೇ. ಅವ್ರಿಗೆ ಅರ್ಥ ಆಗಿದೆ ಆರ್ಥಿಕ ಪರಿಸ್ಥಿತಿ ವಿಶ್ವಗುರುವಿಂದ ಕಾರಣದಿಂದ ಕುಸಿದೋಗಿದೆ ಅಂತ ಅವ್ರಿಗೆ ಗೊತ್ತಿದೆ. ಅವ್ರ ಕೂಗಿ ನಾನು ಹೇಳ್ತಾ ಇರ್ತಕ್ಕಂಥ ಅವ್ರು ಕೂಡ ಹಂಗೆ ಹೇಳ್ತಾರೆ, ಹೆಂಗೋ ಮಾಡಿ ನರೇಂದ್ರ ಮೋದಿ ಸಾಹೇಬ್ರನ್ನ ತೆಗಿಬೇಕು, ನಿತಿನ್ ಗಡ್ಕರಿನ ಮಾಡಬೇಕಂಬುದು ಅವ್ರದ್ದು ಕೂಡ ಕೂಗಿದೆ. ಕಾಂಗ್ರೆಸ್ ನಾಯಕ ಪವನ್ ಖೇರಾಗೂ ಒಂದು ಆಸೆ ಹುಟ್ಟಿಕೊಂಡಿದೆ. ಮೋದಿ ಅವರನ್ನ ಒಮ್ಮೆಯಾದ್ರೂ ವಿಪಕ್ಷ ನಾಯಕ ಸ್ಥಾನದಲ್ಲಿ ನೋಡಬೇಕು ಅಂತಿದ್ದಾರೆ. अब मेरा एक सपना है, बताइए. नरेंद्र मोदी को विपक्ष में बैठना चाहिए. सीरियसली, आई मीन उस बिना उनको हराए मुझे नहीं लगता कि तपस्या सफल होगी. वो रिटायर हो जाए उसका क्या फायदा? He has to be sitting in the opposition, facing all the insults that we faced in the last 10 years, that our leaders have faced in the last 10 years. 2029ಕ್ಕೂ ನಾನೇ ಪ್ರಧಾನಿ ಅಂದ್ರು ಮೋದಿ. ಮೊನ್ನೆ ತಾನೇ ಸಂತೋಷ್ ಲಾಡ್ ಪ್ರಶ್ನೆಗೆ ಮೋದಿ ಉತ್ತರ ಕೊಟ್ಟಾಗಿದೆ. ಲೋಕಸಭೆಯಲ್ಲಿ ಮಾತನಾಡಿದ ನಮೋ, ಇದು ಇನ್ನು 3ನೇ ಟರ್ಮ್, ಇನ್ನು 2029ಕ್ಕೆ ಮತ್ತೆ ಬರ್ತೀನಿ ಎಂದಿದ್ದಾರೆ. और आदरणीय अध्यक्ष जी, मैं विश्वास से कहता हूं, हमें और बड़े लक्ष्य पार करने और हम करके रहेंगे. और माननीय अध्यक्ष जी, ये तो अभी हमारी तीसरी ही टर्म है. हम देश की आवश्यकता के अनुसार आधुनिक भारत बनाने के लिए, सक्षम भारत बनाने के लिए और विकसित भारत का संकल्प साकार करने के लिए हम आने वाले अनेक वर्षों तक जुटे रहने वाले हैं.
ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ 89 ಚುನಾವಣೆ ಸೋತಿದೆ. ಆದ್ರೆ ಮೋದಿ ಒಮ್ಮೆಯಾದರೂ ಸೋಲಲಿ ಅಂತ ಕೈಪಡೆ ಬಯಸುತ್ತಿದೆ. ಅದು ಈಡೇರುತ್ತಾ ಅಂತ 2029ರಲ್ಲಿ ನೋಡೋಣ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಲ್ಲ